ಈಗ ಫ್ಲೈಟ್ಸ್ ಇದು ಕೂಡ ತುಂಬಾ ಸೀನ್ ಆಗ್ತಾ ಇದೆ, ರೀಸ್ಕೆಡ್ಯೂಲ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಬಟ್ ಇಲ್ಲಿನೇ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಏನಂದ್ರೆ ಐ ಆಮ್ ಸರ್ಪ್ರೈಸಿಂಗ್ ಮೈ ಇನ್ ಲಾಸ್. ಅಂದ್ರೆ ಸಚ್ ಹೇಳ್ಬೇಕಾದ್ರೆ ಟಿಕೆಟ್ ಹರ್ದಾಕು ಅಂತ ಅನ್ಸುತ್ತೆ. ಮತ್ತೆ ನನಗೆ ಒಂದೇ ಟೆನ್ಷನ್, ಫಸ್ಟ್ ಟೈಮ್ ನನ್ನ ಮಗದ್ದು ಟ್ರಾವೆಲ್. ಒಂದು ವಿಷಯ ಇಲ್ಲಿ ಬಂದ ನಂತರ ಅನ್ಸ್ತು, ಏನ್ ಶೆಕೆ ಮಾರ್ರೆ. ನಾನಿವತ್ತು ಸರ್ಪ್ರೈಸ್ ಕೊಡೋದಕ್ಕಂತ ಬಂದಿದ್ದೀನಿ ನನ್ನ ಫ್ರೆಂಡಿಗೆ. ಈಗ ನಾವು ನ್ಯಾಚುರಲ್ಸ್ ಐಸ್ ಕ್ರೀಮ್ ಟ್ರೈ ಮಾಡ್ತಿದ್ದೇವೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ನ್ಯಾಚುರಲ್ಸ್. ನಾಳೆ ಕೈ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೇನೆ. ಹಾಯ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ 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 ಟು ದ ವೆರಿ ಎಕ್ಸೈಟಿಂಗ್ ವ್ಲಾಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ವಿ ಆರ್ ಟ್ರಾವೆಲಿಂಗ್ ಟು ಇಂಡಿಯಾ 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 ಇಂಡಿಯಾ. ಓಕೆ, ಸೊ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನೀವು, ಅಥವಾ ನನ್ನ ವ್ಲಾಗ್ಸ್ನ ನೀವು ನೋಡ್ತಾನೆ ಇದ್ರೆ, ಯು ಮೈಟ್ ಹ್ಯಾವ್ ನೋನ್ ದಟ್ ಇದಕ್ಕಿಂತ ಮುಂಚೆನೂ ನಾನು ಅದೊಂದು ಸರ್ಪ್ರೈಸ್ ವಿಸಿಟ್ ಟು ಇಂಡಿಯಾ ಅನ್ನೋ ವ್ಲಾಗ್ ಮಾಡಿದ್ದೆ. ಅದು ನನ್ನ ಕಸಿನ್ ವೆಡ್ಡಿಂಗ್ ಆಗಿತ್ತು. ಸೊ ಅಲ್ಲಿ ನನ್ನ ಮನೆಯವರಿಗೆ ನಾನು ಸರ್ಪ್ರೈಸ್ ಕೊಟ್ಟಿದ್ದೆ. ಬಟ್ ಇಲ್ಲಿನೇ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಏನಂದ್ರೆ ಐ ಆಮ್ ಸರ್ಪ್ರೈಸಿಂಗ್ ಮೈ ಇನ್ ಲಾಸ್. ಅಂದ್ರೆ ನನ್ನ ಅತ್ತೆ ಮಾವನಿಗೆ ನಾವು ಬರೋದೇ ವಿಷಯ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಅವರು ಮಗುನ ನೋಡೇ ಇಲ್ಲ. ಸೊ ಫಸ್ಟ್ ಟೈಮ್ ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಫಸ್ಟ್ ಟೈಮ್ ವಿ ಆರ್ ಸರ್ಪ್ರೈಸಿಂಗ್ ದೆಮ್ ವಿತ್ ದ ಬೇಬಿ, ಆಯ್ತಾ. ಸೊ ನಾವು ಅವ್ರು ಯಾವಾಗಲೂ ವಿಡಿಯೋ ಕಾಲ್ಸ್ ಅಲ್ಲಿ ನೋಡ್ತಾ ಇದ್ರು, ಯುನೋ ದೇ ವೇರ್ ಆಲ್ವೇಸ್ ತುಂಬಾ ಖುಷಿ ಪಟ್ಕೊಂಡು, ಅಂದ್ರೆ ಕೆಲವೊಂದು ಈ ವಿಷಯಗಳನ್ನೆಲ್ಲ ಮಿಸ್ ಮಾಡ್ತಾ ಇದ್ದಾರೆ, ಆಯ್ತಾ. ಸೊ ಸಡನ್ ಆಗಿ ಸರ್ಪ್ರೈಸ್ ಕೊಟ್ಕೊಂಡು ಹೋಗುವಾಗ ಹೇಗಿರುತ್ತೆ ರಿಯಾಕ್ಷನ್ ಅನ್ನೋದು ನಮ್ಗೆ ತುಂಬಾ ಒಂಥರ ನಮಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಅದು ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ, ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಸಿ ಥ್ರೂ ಔಟ್ ದ ವಿಡಿಯೋ ಏನಾಗುತ್ತೆ ಅಂತ. ಆಲ್ಸೋ ಇವಾಗ ಇನ್ನೊಂದು ವಿಷಯ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಫ್ಲೈಟ್ಸ್ ಇದು ಕೂಡ ತುಂಬಾ ಸೀನ್ ಆಗ್ತಾ ಇದೆ, ರೀಸ್ಕೆಡ್ಯೂಲ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಅದು ಇದು ಅಂತ. ನಾವು ಹೇಗೋ ಒಂದೀಗ ಬುಕ್ ಎಲ್ಲ ಮಾಡಿ ತುಂಬಾ ಸರ್ಕಸ್ ಎಲ್ಲ ಮಾಡಿ ಹೊರಟಿದೀವಿ. ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೇಳ್ತಿದ್ಯಾ ಗೊತ್ತಿಲ್ಲ. ಸೊ ನಾವೆಲ್ಲ ಇವಾಗ ಪ್ಯಾಕಿಂಗ್ ಮಾಡಿದೀವಿ. ಇವಾಗ ಇಲ್ಲಿ ಟೈಮ್ ಬಂದು ಆಲ್ಮೋಸ್ಟ್ 9 o'clock ಆಗಿದೆ. ಸೊ ನಮ್ಮ ಫ್ಲೈಟ್ ಇರೋದು ಬೆಳಗ್ಗೆ 5 ಗಂಟೆಗೆ. ಸೊ ನಾವು 2 ಗಂಟೆಗೆ ಎದ್ದು ಹೊರಡಬೇಕು. ಸೊ ಊಟ ಎಲ್ಲ ಆಯಿತು, ಪ್ಯಾಕಿಂಗು ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವಾಗ ಸ್ವಲ್ಪ ಮಲ್ಕೊಂಡು ಎದ್ದು ಹೋಗುವಾಗ ಮಾತಾಡ್ಕೊಂಡು ಹೋಗೋಣ. ಓಕೆ, ಸೊ ನೀವಂತೂ ಈ ಮಿಸ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ. ದರ್ಸ್ ಗೋನಾ ಬಿ ಲಾಟ್ ಆಫ್ ಫನ್ ಎಲಿಮೆಂಟ್ಸ್. ಸೊ ಸಿ ಯು. ನೋಡಿ, ಇದೆಲ್ಲ ನಮ್ಮ ಬ್ಯಾಗ್. ಓಕೆ, ಸೊ ಇವಾಗ ಮಗು ಇರೋದ್ರಿಂದ ದರ್ ಇಸ್ ಅನ್ ಎಕ್ಸ್ಟ್ರಾ ಬ್ಯಾಗ್. ಮಗುಗೆ ಅದರ ಕ್ಯಾರಿಯರ್ ಎಲ್ಲ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಇಷ್ಟು ಆಯ್ತು. ಇದಕ್ಕಿಂತ ಮುಂಚೆ ತುಂಬಾ ಮೆಸ್ ಆಗಿತ್ತು, ಬಟ್ ಫಾರ್ ನೌ ದಿಸ್ ಇಸ್ ಗುಡ್ ಟು ಗೋ. ಅಂಡ್ ಇವರು ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾರಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಸೊ ಇವ್ರ ಹತ್ರ 2 ಮಾತು ಕೇಳುವ, ನಾವು ಹೋಗ್ತಿದೀವಿ, ಇವರಿಗೆ ಹೇಗೆ ಅನಿಸ್ತಾ ಇದೆ ಅಂತ. ಸಚ್ ಹೇಳ್ಬೇಕಾದ್ರೆ ಟಿಕೆಟ್ ಹರ್ದಾಕು ಅಂತ ಅನ್ಸುತ್ತೆ. ಮತ್ತೆ ಕಾಪಿ ಎಲ್ಲ ನೋಡಿ ಹೋಗ್ತಾರಂತ ಇತ್ತು. ಏನಿಲ್ಲ ಇದ್ರು ಮಗುವನ್ ಮಾತ್ರ ಚೀಲಕ್ಕಾಗಿ ತಗೊಂಡ್ಬರ್ತೇನೆ. ಸೊ ಇವರಿಗೆ ಈಗೆಲ್ಲ ಪ್ಲಾನ್ ಮಾಡ್ತಾರೆ ಗೈಸ್, ನಮ್ಮ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರ ಅಂತ. ಮಗು ಅಂದ್ರೆ ನಮ್ಮ ಮಗು. ಸೊ ಹಾಗೆ, ವಿಲ್ ಯು ಮಿಸ್ ಅಸ್? ಡೆಫಿನೆಟ್ಲಿ yes. ನಾಟ್ ಅಸ್ ಬಟ್ ದ ಬೇಬಿ ಅಲ್ಲ. No, I will definitely miss you. I will definitely miss auntie, ಮುನ್ನ. ಮತ್ತೆ ಈ ಮಕ್ಕಳದ್ದು ಜ್ವರ ಎಲ್ಲ ಆಗುದಿಲ್ಲ. ಐ ವಿಲ್ ಡೆಫಿನೆಟ್ಲಿ ಮಿಸ್ ದುಗ್ಗು. ವಿಷಯ ಅಂತ ಅಂದ್ರೆ, ಅವ್ರು ಬರುವಾಗ ನಾನು ಇರುವುದಿಲ್ಲ, ಆಮೇಲೆ ನಾನು 1 ತಿಂಗಳು ಇರುವುದಿಲ್ಲ. ಅದೇ ಬೇಜಾರು. ನನ್ನ ಮಗ ಕುತ್ಕೊಳ್ತಾನೆ, ನನ್ನ ಮಗಂದು ಆಕ್ಟಿವಿಟೀಸ್ ಅದೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ರಿಯಲ್ ಆಗಿ. ಅದು ಬೇಜಾರಾಗುತ್ತೆ. ಹುಟ್ಟಿನಿಂದ ಇಲ್ಲಿ ತನಕ ನಾನು ಯಾವುದು ಮಿಸ್ ಮಾಡಲಿಲ್ಲ. ಇದೊಂದು ತಿಂಗಳು ಮಿಸ್ ಆಗುತ್ತೆ. ಐ ಗಾಟ್ ಅ ನೈಸ್ ಕ್ಲಿಪ್ಪಿಂಗ್ ದೋ. ಹಾಗೆ ಇವರು ತುಂಬಾ ಫೀಲಿಂಗ್ ಅಲ್ಲಿದ್ದಾರೆ. ಸೊ ನಮ್ಮನ್ನು ಬಿಡ್ಲಿಕ್ಕೆ ಇವರಿಗೆ ಚೀಲ ರೆಡಿ ಮಾಡಿದ್ಯಾ? ಓಡಿಕೊಂಡು ವಾಪಸ್ ಬರ್ಲಿಕ್ಕೆ ನಾನು ಪ್ರಾಕ್ಟೀಸ್ ಮಾಡಿ ನೆನಪುಂಟಲ್ಲ. ಎತ್ಕೊಂಡು ಹೋಗುದು, ಇವ್ರು ಇಟ್ಕೊಂಡು ಮಗನ ಹಾಕುದು, ಎತ್ಕೊಂಡು ಬರುದು. ಇನ್ನೊಂದ್ಸಲ ಹೇಳು. ಎತ್ಕೊಂಡು ಹೋಗುದು, ಇವ್ರು ಇಟ್ಕೊಂಡು ಮಗನ ಹಾಕುದು, ಎತ್ಕೊಂಡು ಬರುದು. ನಂಗೆ ಒಳ್ಳೆಯವ್ರು ಕಂಟೆಂಟ್ ಕೊಡ್ತಾರೆ ಆಯ್ತಾ. ಓಕೆ, ಹಾಗಾದ್ರೆ ಮತ್ತೆ ಸಿಗುವಲ್ಲ ಹೋಗುವಾಗ ಆನ್ ದ ವೇ. ನೀವು ಇನ್ನೊಮ್ಮೆ ಯೋಚನೆ ಮಾಡಿ ಅಂತ, ಮಗು ನನ್ನ ಕೈಲಿ ಕೊಟ್ಟರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತದೆ? ಹೋಗಿ ಬನ್ನಿ ಅಲ್ಲ, ಹೋಗಿ ಬರುವ. ಓಕೆ, ಅದ್ರ ತಂದೆ ಆದ ಇವರ ಹತ್ರ ಕೇಳೋ. ಇವರು ಅವನು ನಾನು ಇಲ್ಲಿ ಇಟ್ಟ ಮ್ಯಾಂಗೋ ಅವನು ಗಜ ಬಜ ತಿಂತಾ ಇದ್ದಾನೆ, ಒಂದು ಮಾತಾಡಿದೆ. ಯೋಚನೆ ಮಾಡು ಯಾವ ರೇಂಜ್ ಅಲ್ಲಿ ಕಿರಿಕಿರಿಯೇ ಇವಾಗ ಮುಂದೆ ಸಹ ರಿಲೀಜ್ ಅಂತ ಅನ್ಸ್ತಿದ್ಯಾ?
ಅಲ್ಲ ನೀನ್ ಮಾತಾಡ್ಬೇಕಾ, ಎಲ್ಲ ಹೇಳ್ತಾರೆ ನೀನ್ ಮಾತಾಡುದಿಲ್ಲ, ನೀನ್ ಅದು ಮಾಡಿ ಇನ್ವಾಗ ನೀನ್ ಲೈಫ್ ಅಲ್ಲಿ ಯಾವತ್ತು ಮಾತಾಡುದಿಲ್ಲ, ಹುಚ್ಚುವಾಗ ಮಾತಾಡುದಿಲ್ಲ, ತಿನ್ನುವಾಗ ಮಾತಾಡುದಿಲ್ಲ, ಆಚೆ ಹೋಗುವಾಗ ಮಾತಾಡುದಿಲ್ಲ, ಗಾಡಿ ಬಿಡುವಾಗ ಮೊದ್ಲೇ ಮಾತಾಡುದಿಲ್ಲ. ನೀನ್ ಮಾತಾಡುವಾಗ ಅವನಿಗೆ ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ಹಣ ಕೊಟ್ಟಿದ್ದಾರೆ, ಬೇರೆ ಹೆಚ್ಚು ಮಾತಾಡ್ಲಿಕ್ಕಿಲ್ಲ ಅಂತ. ಓಕೆ ಗೈಸ್, ಆಕ್ಚುಲಿ ಎಕ್ಸಾಕ್ಟ್ಲಿ ಆಲ್ ರೈಟ್ ಗೈಸ್, ಸೊ ಮತ್ತೆ ಸಿಗುವಲ್ಲ. ನೀವು ರೆಡಿ ಇದ್ದೀರಾ 2 ಗಂಟೆಗೆ ನಮ್ಮನ್ನ ಬಿಡ್ಲಿಕ್ಕೆ? ಒಂದ್ ಮಾತು ಹೇಳಿ. ಐ ಆಮ್ ಶೋರ್ ಈ ವ್ಲಾಗ್ ಅಂತೂ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ. ಯಾಕೆಂದ್ರೆ ಇದರಲ್ಲಿ 3 ಜನ ಸೂಪರ್ ಎಕ್ಸೈಟೆಡ್ ಆಗಿರ್ತಾರೆ. ಯಾರೆಲ್ಲ ಹೇಳು? ಅತ್ತೆ, ಮಾವ, ಡುಗು. ಎಕ್ಸಾಕ್ಟ್ಲಿ, ಅವನಿಗೆ ಹೊಸ ಪ್ರಪಂಚ, ಎಲ್ಲ ಏಲಿಯನ್ಗಳನ್ನು ನೋಡ್ತಾನೆ. ಫಸ್ಟ್ ಟೈಮ್ ಫ್ಲೈಟ್ ಟ್ರಾವೆಲ್, ಫ್ಲೈಟ್ ಅದೊಂದು ಎಕ್ಸ್ಪೀರಿಯನ್ಸ್ ಇವರಿಗೆ ಗೊತ್ತಾಗುತ್ತೆ, ಅವನ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ. ಕರೆಕ್ಟ್. ಸೊ ದಟ್ಸ್ ಆಲ್ಸೋ ಒನ್ ಗುಡ್ ಥಿಂಗ್. ಅವನಿಗಿಂತ ಜಾಸ್ತಿ ಇವರಿಬ್ರು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಫಾರ್ ಶೋರ್. ಆಲ್ರೆಡಿ ಇದ್ದೇನೆ ನಾನು, ಅದು ಬೇರೆ ಪ್ರಶ್ನೆ. ಬಟ್ ಐ ಆಮ್ ಶೋರ್ ನನ್ನ ಅಮ್ಮಂದು ರಿಯಾಕ್ಷನ್ ವುಡ್ ಬಿ ದ ಹ್ಯಾಪಿಯೆಸ್ಟ್ ಒನ್. ಹೌದು, ಐ ಹೋಪ್ ಅಷ್ಟೇ ಮಾತಾಡಿದೆ. ಐ ಗೆಟ್ ಟು ಕ್ಯಾಪ್ಚರ್ ಇಟ್. ಅದಕ್ಕಿಂತ ಮುಂಚೆ ಏನು ಗೋಳಿ ಬಜ್ಜಿ ಆಗಿದೆ, ಪ್ಲಾನ್ ಫ್ಲಾಪ್ ಆಗಿಲ್ಲ ಅಂದ್ರೆ ಸಾಕು. ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ದೀವಿ, ಇವ್ರು ಯಾವಾಗ ಬೇಕಿದ್ರು ಬರ್ಬೋದು ಅಂತ, ಬರ್ಲಿ ಬರವಾಗಿಲ್ಲ ಮಗ, ಅವ್ನು ಒಳ್ಳೆ ರೀತಿಯಲ್ಲಿ ಬೆಳಲಿ ಅಂತ. ಸೊ ನನ್ನ ಅಮ್ಮಂದು ರಿಯಾಕ್ಷನ್ ವುಡ್ ಬಿ ದ ಬೆಸ್ಟ್ ಒನ್ ಟು ಚೆಕ್. ಯಾ, ನಿಂಗೆ ಏನಾದ್ರು ಹೇಳಿಕೊಂಡ? ಮತ್ತೆ ಹಿಂದೆಗಡೆ ಅಂತ ಸಿಗ್ನಲ್ ಕೊಡ್ತಾ ಇದ್ದ ನೀನು, ಇವನು ಯಾವಾಗ ಕಣೆ ಸುಧಾರೋದು, ನೀನ್ ಹೀಗೆ ಯಾವ ಹಾಗೆ, ಅದು ಹೇಗೆ ಹಾಗೆ? ಅವನ ತಲೆ ಉಂಟು, ನೀನ್ ಇಷ್ಟು ಟ್ರೈನ್ ಆಗುವಾಗ ಅವನನ್ನ ಯಾಕೆ ಟ್ರೈನ್ ಮಾಡ್ಲಿಲ್ಲ? ಹಾಗೆ ಜೀವನದಲ್ಲಿ ಉಂಟಲ್ಲ, ಒಂದೇ ವಿಷಯದಲ್ಲಿ ಅವನಾಗ್ಲಿಲ್ಲ ಅಂದ್ರೆ ಮಾತುಕತೆಯಲ್ಲಿ, ಹಾಗಾದ್ರೆ ಎಲ್ಲ ವಿಷಯದಲ್ಲಿ ಅವ್ನು ಹುಷಾರು, ಮಾತಾಡಿದ್ರೆ ಅವ್ನು ಬೂಸ್. ಇವಳಿಗೆ ನಾನು ಹೊಡೆದ್ರೆ RCB ಬಗ್ಗಿದ್ರೆ ಸಾವಿರ ಮಾತಾಡ್ತಾನೆ, ಹುಚ್ಚರಾಗಿ ಮಾತಾಡ್ತಾನೆ. ಅಧಿಕ ಪ್ರಸಂಗ. ಇವಳು ಬೇಕಿದ್ರೆ ಪ್ಲೀಸ್ ಯಾರು ಬಂದು ಕರ್ಕೊಂಡು ಹೋಗಿ ಆಯ್ತಾ? ಪ್ಲೀಸ್ ಸೇಲ್ ಇದಾಳೆ ನೋಡಿ, ಇದೆಲ್ಲ ತಡ್ಕೊಳ್ಲಿಕ್ಕಾದ್ರೆ ಓಕೆ ಗೈಸ್, ಸಿಗುವ ಮತ್ತೆ ಅಲ್ಲಿ ತನಕ. ಓಕೆ ಗಾಯ್ಸ್, ಇವಾಗ ಟೈಮ್ ಬಂದು 2:30 ಆಗಿದೆ. ನಾವು ಏರ್ಪೋರ್ಟಲ್ಲಿದ್ದೀವಿ, ಒಮಾನ್ ಏರ್ಪೋರ್ಟಲ್ಲಿ. ಸೊ ಆಲ್ ಸೆಟ್, ಹೊರಡಲಿಕ್ಕೆ ರೆಡಿ ಆಗಿದ್ದೀವಿ. ನಿದ್ರೆ ಆ್ಯಕ್ಚುಲಿ ಇಲ್ಲ, ನನಗೆ ಒಂದೇ ಟೆನ್ಷನ್, ಫಸ್ಟ್ ಟೈಮ್ ನನ್ನ ಮಗದ್ದು ಟ್ರಾವೆಲ್. ಸೊ ಐ ಹೋಪ್ ಅವನು ಆರಾಮಲ್ಲಿ ಇರ್ತಾನೆ ಅಂತ ಅಂದ್ಕೊಂಡಿದ್ದೀನಿ, ಅದೊಂದೇ ಟೆನ್ಷನ್ ಇರೋದು. ಅದರ್ ದೆನ್ ದ್ಯಾಟ್ ಎವ್ರಿಥಿಂಗ್ ಈಸ್ ಫೈನ್. ಆಮೇಲೆ ನಮಗೆ ಮುಂಬೈಯಲ್ಲಿ ಸ್ವಲ್ಪ ಕನೆಕ್ಟಿಂಗ್ ಎಲ್ಲ ಇದೆ, ಅದೊಂದು ಸ್ವಲ್ಪ ಕಿರಿಕಿರಿ ಇದೆ, ನೋಡುವ ಏನಾಗುತ್ತೆ ಅಂತ. ಲೆಟ್ ನಾಟ್ ಥಿಂಕ್ ಟೂ ಮಚ್, ಎಂಜಾಯ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ನೋಡಿ ನಮ್ಮ ಜನ ಬಿಡೋದಕ್ಕೆ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿ, ಇವ್ರುಗಳು ಮತ್ತೆ ಮತ್ತೆ ಹೌ ಆರ್ ಯು ಫೀಲಿಂಗ್? ನಂಗೆ ಗೊತ್ತಾ, ನಾನು ಹೋಗೋದಕ್ಕೆ ಬೇಜಾರಿಲ್ಲ, ಬಟ್ ನನ್ನ ಮಗ ಹೋಗೋದಕ್ಕೆ ಫುಲ್ ಬೇಜಾರಲ್ಲಿ ಇದೆಯಂತೆ. ನನ್ನ ಬ್ಯಾಗ್ ಟಿಶ್ಯೂ ಉಂಟು ಕಣೆ. Just 10 days and then we'll be back. ನಿಮಗೆ 10 days ರಪ್ಪ ಹೋಗ್ಬೋದು, ನಮಗೆ 10 days. ಎರಡು ಮಾತೇನಿಲ್ಲ. ಅವಳ ಹತ್ರ ನಾನು ಗೋಣಿ ಚೀಲ ಹಿಡ್ಕೊಂಡು ಬಾ ಅಂತ ಹೇಳಿದ್ದಾನೆ, ಮಗುವನ್ನು ಇಟ್ಕೊಂಡು ಹೋಗುವ ಅಂತ. ನಾನು ಪ್ರಾಕ್ಟೀಸ್ ಬೇರೆ ಮಾಡಿದ್ದೇನೆ, ತೋರಿಸ್ತೇನೆ ನಿಮ್ಗೆ ಹೇಗಂತ. ಅದು ದೇವಸ್ಥಾನಕ್ಕೆ ಸುತ್ತಾಕಿದಾಗಿ ಚೀಲ ತಗೊಂಡು ಬರಲಿಲ್ಲ, ನಾನೀಗ ಪ್ರಾಕ್ಟೀಸ್ ಮಾಡಿಟ್ಟಿದ್ದೆ ಓಡಿ ಹೋಗುದು. ಓಕೆ, ಒಂದು ಕಿಶಿ ಕೊಡಿ. ಓಕೆ ಓಕೆ ಚಲೋ. ಹೋಗ್ಬೇಡ, ನೀನು ಹೋಗ್ಬೇಡ ಪ್ಲೀಸ್, ನೀನು ಹೋಗ್ಬೇಡ. ಆಫೀಷಿಯಲ್ ಹ್ಯಾಂಡ್ ಓವರ್ ಬರ್ತೀನಿ. ಬುಕಿಂಗ್ ಕೊಡ್ಲಿ. ಬಾಯ್ ಗೋಲು, ಐ ಲವ್ ಯು. ಬಾಯ್ ಬನ್ನಿ ಮಗ, ಬಾಯ್ ಬನ್ನಿ. ಬಾಯ್ ನನಗೆ ಪ್ಲೀಸ್ ಕೊಟ್ಟು ಹೋಗಿ ಅವನನ್ನು. ಸತ್ಯ ಬೋರ್ ಆಗ್ಬಿಡ ಇಲ್ಲಡೆ.
ನಾವು ಮುಂಬೈ ಲ್ಯಾಂಡ್ ಆದ್ವಿ. ವೆರಿ ನೈಸ್ ಜರ್ನಿ. ಒಮಾನ್ ಏರಿಂದ ಅಂದರೆ ಮಸ್ಕತ್ತಿಂದ ಇಲ್ಲಿ ತನಕ ಇಟ್ ವಾಸ್ ವೆರಿ ನೈಸ್ ಜರ್ನಿ. ಇನ್ನು ಇಲ್ಲಿಂದ ಆ್ಯಕ್ಚುಲಿ ಟಾಸ್ಕ್ ಇರೋದು. ಲೆಟ್ಸ್ ಸಿ ಹೌ ಇಟ್ ವಿಲ್ ಗೋ. ನೋಡಿ ಎಷ್ಟು ದೊಡ್ಡ ನಮ್ಮದು ಛತ್ರಪತಿ ಶಿವಾಜಿ ಏರ್ಪೋರ್ಟ್. ಜನಗಳೇ ಇಲ್ಲ. ಓಕೆ ಗೈಸ್, ನಾವಿವಾಗ ಬಂದಿದ್ದೀವಿ ನವಿ ಮುಂಬೈ ಏರ್ಪೋರ್ಟಿಗೆ. ಇದು ನ್ಯೂ ಏರ್ಪೋರ್ಟ್ ಅನಿಸುತ್ತೆ. ನಾವು ಫಸ್ಟ್ ಟೈಮ್ ಬಂದಿರೋದು. ನಮ್ದು ಏನಾಗಿತ್ತು ಅಂದರೆ, ನಮ್ಮದು ಮಸ್ಕತ್ತಿಂದ ಮುಂಬೈಗೆ ಛತ್ರಪತಿ ಶಿವಾಜಿಗೆ ಒಂದು ಫ್ಲೈಟ್ ಇದ್ದಿದ್ದು. ಅದಾದ ನಂತರ ನಾವು ಯಾವಾಗಲೂ ಕನೆಕ್ಟಿಂಗಲ್ಲಿ ಬರ್ತೀವಿ, ಸೇಮ್ PNR ಅಲ್ಲಿ. ಬಟ್ ಈ ಸಲ ಈ ವಾರ್ ಸಿಚುವೇಷನಿಂದ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ರೀಸ್ಕೆಡ್ಯೂಲ್ ಆಗುತ್ತೆ ಅನ್ನೋ ರೀಸನಿಗಾಗಿ ನಾವು ಒಮಾನ್ ಏರ್ ಎಲ್ಲ ಮಾಡಿ ಬೇರೆಯೇ ಫ್ಲೈಟ್ ಮಾಡಿದ್ವಿ. ಸೊ ಡೊಮೆಸ್ಟಿಕಲ್ಲಿ ನಾವು ಸಪ್ರೇಟ್ ಮಾಡಿದ್ವಿ, ಸೇಮ್ PNR ಅಲ್ಲ. ಅದು ನಮಗೆ ಯಾವಾಗ ಗೊತ್ತಾಯಿತು ಛತ್ರಪತಿ ಶಿವಾಜಿಯಲ್ಲೇ ಫ್ಲೈಟ್ ಇಲ್ಲ, ಬೇರೆ ಏರ್ಪೋರ್ಟಿಗೆ ಹೋಗಬೇಕು ಅಂತ ನಮಗೆ ಗೊತ್ತಾದದ್ದು ನಿನ್ನೆ ಬೆಳಗ್ಗೆ, ಆಯಿತಾ. ಸೊ ಅದು ಗೊತ್ತಾಗಿದ್ದರಿಂದ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಹೇಗೆ ಏನು ಅಂತ. ಬಿಕಾಸ್ ನಾವು ಛತ್ರಪತಿ ಶಿವಾಜಿಯಿಂದ ನಾವು ಟ್ರಾವೆಲ್ ಮಾಡಬೇಕಾಯ್ತಾ ಟ್ಯಾಕ್ಸಿಯಲ್ಲಿ. ಸೊ ಅದು ಆಲ್ಮೋಸ್ಟ್ 1.5 hours ಆ್ಯಂಡ್ ಪೀಕ್ ಅವರ್ಸ್ ಇದ್ದರೆ 2 hours ತನಕ ಹೋಗುತ್ತೆ ಟ್ರಾಫಿಕ್ ಎಲ್ಲ. ಆ್ಯಂಡ್ ಮುಂಬೈ ಟ್ರಾಫಿಕ್ ನಿಮಗೆ ಗೊತ್ತಿದೆಯಲ್ಲ, ಬ್ಯಾಂಗ್ಳೂರ್ ಥರನೇ. ಸೊ ಹಾಗಾಗಿ ಅದೊಂದು ಟೆನ್ಷನ್ ಇತ್ತು. ಬಟ್ ಹೇಗೋ ನಮ್ಮದು ಇಮಿಗ್ರೇಷನ್ ಎಲ್ಲ ಪಟ ಆಗಿ ಹೇಗೆ ಕ್ಯಾಬಲ್ಲಿ ಕುತ್ಕೊಂಡು ಹೇಗೆ ರೀಚ್ ಆದ್ವಿ ಗೊತ್ತಿಲ್ಲ. ನಮ್ಗೆ ಇನ್ನೂ ತುಂಬ ಟೈಮ್ ಇದೆ. ನಮ್ಮದು ಫ್ಲೈಟ್ ಇರೋದು ಇವಾಗ 1:45 ಮ್ಯಾಂಗ್ಳೂರಿಗೆ. ಬಟ್ ನಾವಿಲ್ಲಿ ಆಲ್ಮೋಸ್ಟ್ ಲೈಕ್ 11:30 ಆಯ್ತು ಅನಿಸುತ್ತೆ. 11:45 ಆಗಿದೆ. ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ವಿ ಹ್ಯಾವ್ ಟೈಮ್ ನಾವು. ಸೊ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಹೋಗ್ಬೋದು ಅಂತ. ಆದರೆ ಒಂದು ವಿಷಯ ಇಲ್ಲಿ ಬಂದ ನಂತರ ಅನಿಸ್ತು, ಏನು ಶೆಕೆ ಮಾರ್ರೆ. ಅಲ್ಲ, ಶೆಕೆಯಲ್ಲೇ ಬೆಳೆದಿದ್ದು, ಬಟ್ ಸ್ವಲ್ಪ ಟೈಮಿಂದ ಅಲ್ಲಿ ಇದ್ವಲ್ಲ. ಸೊ ಇಲ್ಲಿ ಬಂದ ನಂತರ ಸಡನ್ನಾಗಿ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು 1 ವಾರ ಅಡ್ಜಸ್ಟ್ ಆಗಬೇಕು. ಸೊ ಹಾಗೆ. ಆ್ಯಂಡ್ ಇಟ್ ವಾಸ್ ಅ ನೈಸ್ ಜರ್ನಿ ಇಲ್ಲಿ ತನಕ. ಇನ್ನು ಒಂದೇ ಇರೋದು, ನನಗೊಂದು ಕಿರಿಕಿರಿ ಇದೇ ಇದ್ದಿದ್ದು, ಏರ್ಪೋರ್ಟ್ ಚೇಂಜ್ ಎಲ್ಲ ಮಾಡಬೇಕಲ್ಲ ಅಂತ. ಅದೊಂದು ಹೇಗೋ ಸಾರ್ಟ್ ಆಯಿತು, ವಿ ರೀಚ್ಡ್ ಆನ್ ಟೈಮ್. ಇನ್ನೊಂದಿರೋದು, ನಾವು ಸರ್ಪ್ರೈಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಅದು ವರ್ಕ್ ಆದರೆ ಸಾಕು, ಆ್ಯಸ್ ಪರ್ ಪ್ಲ್ಯಾನ್ ಅಂತ. ಸೊ ಐ ಹೋಪ್ ಇಟ್ ವರ್ಕ್ಸ್. ಅದೊಂದಿದೆ, ಅದೇನಾಗುತ್ತೆ ನೋಡಬೇಕು. ಅಲ್ಲಿ ತನಕ ಫಿಂಗರ್ಸ್ ಕ್ರಾಸ್ಡ್. ಓಕೆ, ಫೈನಲಿ ನಾವು ಮಂಗಳೂರು ಬಂದು ಲ್ಯಾಂಡ್ ಆಗಿದ್ವಿ. ಸೊ ಇವಾಗ ಮನೆಗೆ ಹೋಗುವ ಟೈಮ್ ಆ್ಯಂಡ್ ದ ಸರ್ಪ್ರೈಸ್ ಎಲಿಮೆಂಟ್ ಇಸ್ ದೇರ್. ಸೊ ಲೆಟ್ಸ್ ಗೋ. ಓಕೆ, ನಾವು ಸುರತ್ಕಲ್ ಬಂದ್ವಿ. ನಮ್ಮ ಫಸ್ಟ್ ಸ್ಟಾಪ್ ಬಂದು ಸದಾನಂದ್. ಓಕೆ, ಯಾಕಂದರೆ ಸಂಜೆ ಆಗಿದೆ, ಚಹಾ ಕುಡಿಬೇಕು. ಅದೇ ಸೊ ಚಹಾ ಸಕಾಲ ಹಾಗೆ ಗೋಳಿ ಬಜೆ ಆ್ಯಂಡ್ ಫಸ್ಟ್ ಸ್ಟಾಪಲ್ಲಿ ಚಾಯ್ ಸ್ಟಾಪ್ ಸಿಗೋಣ. ಹಲೋ, ಇವಾಗ ನಾನು ಆಗ ಹೇಳಿದಾಗೆ ಫಸ್ಟ್ ಸ್ಟಾಪ್ ನಮ್ಮದು ಸದಾನಂದ ಆಗಿತ್ತು. ನನ್ನನ್ನು ನೀವು ನೋಡ್ಬೋದು ಯಾವ ಲೆವೆಲಿಗೆ ನಾನು ಟಯರ್ಡ್ ಆಗಿದ್ದೀನಿ ಅಂದರೆ, ಎಲ್ಲ ಬಿಕಾಸ್ ಆಫ್ ದಿಸ್ ಗೈ. ಯು ಸಿ ದಿಸ್ ಗೈ ಆಲ್ ಬಿಕಾಸ್ ಆಫ್ ದಿಸ್ ಗೈ. ಸೊ ಇವನಿಗೆ ಶೆಕೆ ಆಗ್ತಿದೆಯೋ ಅಥವಾ ನನಗೆ ಶೆಕೆ ಅದನ್ನ ಡಬಲ್ ಮಾಡ್ತಾನೋ ಗೊತ್ತಿಲ್ಲ. ಇರಿಟೇಷನ್ ಅಂದರೆ ಇರಿಟೇಷನ್ ಕೊಡ್ತಾ ಇದ್ದಾನೆ. ಬಟ್ ಎನಿವೇಸ್, ಸೊ ಹಾಗಾಗಿ ಇವಾಗ ಸೆಕೆಂಡ್ ಸ್ಟಾಪ್ ನಾವು ಬಂದು ನಮ್ಮದು ಡಿಂಕಿ ಲೈನ್. ಅದೇನು ನಾವು ಮನೆಗೆ ಹೋಗಿಲ್ಲ, ನಾವು ಎರ್ಮಲಿಗೆ ಹೋಗಿದ್ವಿ, ನನ್ನ ಆಂಟಿ ಮನೆಗೆ. ಅಲ್ಲಿ ನನ್ನ ಮಮ್ಮಿಯನ್ನು ಡ್ರಾಪ್ ಮಾಡಿ ಅಲ್ಲಿ ಎಲ್ಲರ ಹತ್ರ ಮಾತಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಆಗಿ ಇವಾಗ ಸುರತ್ಕಲ್ಲಿಗೆ ಬರ್ತಾಯಿದ್ವಿ, ಅಂದರೆ ನನ್ನ ಅತ್ತೆ ಮಾವನ ಮನೆಗೆ, ಬೇಸಿಕಲಿ ಸರ್ಪ್ರೈಸ್ ಕೊಡುವ ಜಾಗಕ್ಕೆ. ಗೈಸ್, ನಾವು ಆ್ಯಕ್ಚುಲಿ ಮನೆಗೆ ಬಂದ್ವಿ. ಇದೇ ಮನೆ. ಓಕೆನಾ, ಅವನು ಇವಾಗ ಗೇಟ್ ಓಪನ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ನಮಗೆ ಗೊತ್ತಿಲ್ಲ ಹೇಗಿರುತ್ತೆ ರೆಸ್ಪಾನ್ಸ್ ಅಂತ. ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ಅನ್ನೋದೊಂದೇ ಗೊತ್ತಿಲ್ಲ. ಆ್ಯಂಡ್ ನನ್ನ ಮಗ ಬೇರೆ ಮಲಗಿದ್ದಾನೆ. ಅವನಿವಾಗ ಅಳ್ತಾನ ಬಿಕಾಸ್ ಅವ್ನು ತುಂಬ ಅಳ್ತಾನೆ ಇದ್ದಾನೆ ಇವತ್ತು. ಸೊ ಜಸ್ಟ್ ಹೋಪ್ ಲೈಸಿ ಎಲ್ಲ ಒಬ್ಬಲ್ಲೋ ಮೇಲ್ಗಡೆನೇ ಇದ್ದಾರೆ, ಆಯಿತಾ. ಸೊ ನೋಡಿ, ಮೇಲ್ಗಡೆ ಇದೆಯಲ್ಲ, ಅಲ್ಲಿ ನಾವಿರೋದು. ಅವರ ಲೈಟ್ ಆನ್ ಇದೆ, ಅವರಿಗೆ ಐಡಿಯಾ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ಗಾಡಿ ರಿಪೇರಿಗೆ ಹೋಗಿತ್ತು. ಅದವ್ರು ಅಂದ್ಕೊಂಡ್ರೆ ರಿಪೇರಿಯಲ್ಲೇ ಇದೆ ಅಂತ. ಬಟ್ ಇವ್ರ ನಮ್ಮ ಫ್ರೆಂಡ್ ಅದನ್ನು ಸರಿ ಮಾಡಿ ತಂದಿದ್ದಾರೆ. ಸೊ ಅದನ್ನು ಗಾಡಿಯಲ್ಲಿ ನಾವು ಬಂದಿದ್ದು. ಇದೊಂದು ಪಿಲೋದಿಗೆ
ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಾಯ್ಸ್ ತುಂಬ ಲೋವಲ್ಲಿ ಮಾತಾಡ್ತಿದ್ದೀನಿ. ಇದು ಬಿಕಾಸ್ ನಾನಿವತ್ತು ಸರ್ಪ್ರೈಸ್ ಕೊಡೋದಕ್ಕಂತ ಬಂದಿದ್ದೀನಿ ನನ್ನ ಫ್ರೆಂಡಿಗೆ. ನಾನಿವಾಗ ಬಂದಿರೋದು ಸಿಟಿ ಸೆಂಟರ್ ಮ್ಯಾಂಗ್ಳೂರ್, ಆಯಿತಾ. ಸೊ ಅವರ ಅಕ್ಕನ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಅವರನ್ನು ಕರ್ಕೊಂಡು ಬನ್ನಿ ಅಂತೆಲ್ಲ ಹೇಳಿದ್ದೀನಿ. ಸೊ ಅವರೀಗ ಬರ್ತಾ ಇದ್ದಾರೆ, ಇಟ್ಸ್ 5 more minutes. ಸೊ ಅವ್ರು ಕೆಳಗಡೆ ಫ್ಲೋರಲ್ಲಿ ಇರ್ತಾರೆ. ನಾನು ಸಡನ್ನಾಗಿ ಸರ್ಪ್ರೈಸ್ ಆಗಿ ಹೋಗ್ತಾ ಇದ್ದೀನಿ. ಇದು ನಮ್ಮ ಪ್ಲ್ಯಾನ್. ಇದು ಏನಾಗುತ್ತೆ ಹೇಗಾಗುತ್ತೆ ಅಂತ ಐಡಿಯಾ ಇಲ್ಲ. ಲೆಟಸ್ ಸಿ. ನಿನ್ನೆದು ಪ್ಲ್ಯಾನ್ ವರ್ಕ್ ಆಯಿತು, ಇವಾಗ ಇದು ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಓಕೆ ಗೈಸ್, ವಿ ಆರ್ ಗೋಯಿಂಗ್ ಟು ಸರ್ಪ್ರೈಸ್ ಹರ್ ಇನ್ ದ ಫಸ್ಟ್ ಫ್ಲೋರ್. ಅವರ ರಿಯಾಕ್ಷನ್ ಹೇಗಿದೆ ನೋಡುವ. ನೋಡಿ, ಆಕ್ಚುಲಿ ನಾವು ಬ್ಲಾಗ್ ಗೋಬಿನ ಕಾಲದಲ್ಲಿ ಮುಂಚೆ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ನಾವು ಎಷ್ಟು ಐಸ್ ಕ್ರೀಮ್ ಇಂದ ನಾವು ಕಂಟಿನ್ಯೂ ಮಾಡ್ತಿದ್ದೇವೆ. ಇದು ಶಾರ್ಟ್ ಬ್ಲಾಗ್ ಆಗ್ತದೆ, ಅಂದ್ರೆ ವಿಷಯ ತುಂಬಾ ಆಗಿತ್ತು, ತೋರಿಸುವಷ್ಟು ನಮಗೆ ಟೈಮ್ ಇರಲಿಲ್ಲ. ಈಗ ನಾವು ನ್ಯಾಚುರಲ್ಸ್ ಐಸ್ ಕ್ರೀಮ್ ಟ್ರೈ ಮಾಡ್ತಿದ್ದೇವೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ನ್ಯಾಚುರಲ್ಸ್. ಇವರೆಲ್ಲ ತಿಂದು ಪ್ರೂವ್ ಆಗಿದ್ದಾರೆ. ಅವ್ರದ್ದು ಮ್ಯಾಂಗೋ, ಇವರದ್ದು ಐಸ್ ಆಪಲ್, ಇವರದ್ದು ಜಾಕ್ ಫ್ರೂಟ್, ನಂದು ನಾನು ಬೇರೆ ಕ್ಯಾರಮೆಲ್ ಪಾಪ್ಕಾರ್ನ್. ನನಗೆ ನನ್ನ ಅತ್ತಿಗೆ ಹೇಳಿದ್ರು ಅದು ಬೊಂಡದು ಟ್ರೈ ಮಾಡುವಂತೇಳಿ. ಅವರಂತ ನಾನು ಹೇಳಿ ಇವಳು ಆರ್ಡರ್ ಮಾಡಿದ್ದು ಇಲ್ಲಿ ಮೂವಿಯಲ್ಲಿ ಕೂತ್ಕೊಂಡು ಪಾಪ್ಕಾರ್ನ್ ತಿನ್ಬೇಕಲ್ಲ. ಅಲ್ಲ, ನಾನು ಕ್ಯಾರಮೆಲ್ ಪಾಪ್ಕಾರ್ನ್ ಹಿಡಿದು ಅವ್ರು ನೋಡಿದ್ರೆ ಇವರು ತುಂಬಾ ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಅಂದ್ರೆ ತುಂಬಾ ನ್ಯಾಚುರಲ್. ಕೊಡು ಒಂದೇ ಮೇನೆ ಫ್ರೆಶ್ ಆಗಿ ನೀವು ಬದುಕಲಕ್ಕೆ. ಫ್ಲೇವರ್ಸ್ ಅಲ್ಲ, ಇದೊಂದು ಐಸ್ ಕ್ರೀಮ್ ಉಂಟು ಪಾಪ್ಕಾರ್ನ್ ತುಂಬಿ ತುಳಿಕಾರ್ದು ಉಂಟು ಗುದಾದ ಬಲ್ಪು ನನಗೆ. ಓಕೆ ಗೈಸ್, ನಾನು ತಿಂದು ಹೇಗಿದೆ ಸ್ವಲ್ಪ ಸ್ವಲ್ಪ ಇದು ಮಗ ಇಂಚೆ ತಿಂತೀನಿ. ಅವಳು ತಿಂದ ಅವಳ ಪಾಪ್ಕಾರ್ನ್ ಕಡಿಮೆ ಚಾದೇವಿ ಅಂತ ಒಳ್ಳೆ ತಿಂತೊಳ್ಬೇಕು. ಸತ್ಯವ ಚಂದ ಇಲ್ಲ ನಿಂಗೆ ಬೇಡ. ನೀನ್ ತಿಂದು ನೋಡು, ಮತ್ತೆ ಡಿಸೈಡ್ ಮಾಡು. ಅಥವಾ ನಂಗೆ ಅದೆಲ್ಲ ತಿನ್ನುವ ಇಷ್ಟ ಆಗ್ತಿಲ್ಲ, ಗೊತ್ತಿಲ್ಲ ನನಗೆ. ಅಲ್ಲ, ಅಲ್ಲಿ ತಿಂದಿದ ಹಾಗೆ ಆಗ್ತದೆ ಅಂತಲ್ಲ. ಓಕೆ, ಇದು ನಂಗೆ ಗೊತ್ತಾಯ್ತು. ನ್ಯಾಚುರಲ್ ಸಿಗುವ, ನೀವು ನ್ಯಾಚುರಲ್ ಐಸ್ ಕ್ರೀಮೇ ತಗೊಳ್ಳಿ, ಅದ ನಂತರ ಮಾಡಬೇಡಿ. ಓಕೆ, ಮತ್ತೆ ಸಿಗುವ. ಪ್ಲಾನ್ ಆಯ್ತು. ಹೋಗ್ಲಿಕ್ಕೆ ಬೇಜಾರಾಗ್ತಿದೆ. ಪರವಾಗಿಲ್ಲ, ನಾಳೆ ಸಿಗ್ತೇವೆ ಅಂತ ಹೇಳಿದ್ದೇನೆ. ನಾವು ಮೀಟ್ ಆಗ್ತಿದ್ದೇವೆ ನಾಳೆ ಹೇಳಿದ್ದೇನೆ. ಇನ್ನು ಮತ್ತೆ ಸದ್ಯಕ್ಕೆ ಬರಲ್ಲ ಅವಳು. ಸೊ ಐ ಆಮ್ ಫೀಲಿಂಗ್ ವೆರಿ ಸ್ಯಾಡ್. ಮತ್ತೆ ಇವಳು ಬಿಸಿ ಇದ್ದಾಳೆ, ಇಲ್ಲಾಂದ್ರೆ ಈಗ ಇನ್ನು ನೈಟ್ ಔಟ್ ಎಲ್ಲ ಮಾಡ್ಬೋದಿತ್ತು. ಬಟ್ ಇವಾಗ ಇವಳು ಒಬ್ಳೆ ಎಲ್ಲ ನೈಟ್ ಔಟ್ ಎಲ್ಲ ಅದು ಕ್ರೈಂಗ್ ಔಟ್ ಆಗ್ತಾನೆ. ಅದಕ್ಕೋಸ್ಕರ ಅದೇ ಅದಕ್ಕೆ ನಾಳೆ ನಾನು ಅವಳಿಗೆ ಸಿಗುವಂತೇಳಿ.
ನಾಳೆ ನಾವು ಪ್ಲಾನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ. ಮತ್ತೆ ನಾಳೆ ನಾವು ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಅಂದ್ಕೊಂಡಿದ್ದೇವೆ. ಮತ್ತೆ ನಾಳೆ ಕೈ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೇವೆ. ಹಾಗೆಲ್ಲ ಸೊ ಆಯ್ತು. ಅದು ನೀವ್ ಹೇಳ್ಬೇಕು. ಸೀರಿಯಸ್ಲಿ ಇಟ್ ವಾಸ್ ಸೋ ಗುಡ್. ನಂಗಂತೂ ಅನ್ಕೊಂಡೇ ಇರ್ಲಿಲ್ಲ ನಾನು ಇವತ್ತು ಇವಳನ್ನು ನೋಡಿ. ಫಸ್ಟ್ ಅವರಿಗೆ ಥ್ಯಾಂಕ್ಸ್, ಅವರದ್ದು ಪ್ಲಾನ್ ಮಾಡಿ. ನಿಜವಾಗ್ಲೂ ಹೌದು, ಸೀರಿಯಸ್ಲಿ ತುಂಬಾ ಅಂದ್ರೆ ಇದು ಸರ್ಪ್ರೈಸ್ ಅಂದ್ರೆ ತುಂಬಾ ಬೆಸ್ಟ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಅದು ವಿಡಿಯೋದಲ್ಲಿ ಮಾತ್ರ ಸ್ವಲ್ಪ ನೆಲ ಜಾಸ್ತಿ ಅಡ್ಜಸ್ಟ್ ಮಾಡಿ ಆಯ್ತಾ, ಅಂದ್ರೆ ಅದು ಇಮೋಷನ್ ಜಾಸ್ತಿ ಇತ್ತು. ನನಗೆ ಇವಾಗ್ಲೂ ಇದು ನಿಜಾನ ಅಂತ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ. ಇವಳು ಅಲ್ಲಿದ್ದಾಳೆ, ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದ್ಲು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಸರ್ಪ್ರೈಸ್. ಇನ್ನು ಸರ್ಪ್ರೈಸ್ ಕೊಡ್ಬೇಡ, ಇನ್ನು ಸರ್ಪ್ರೈಸ್ ಮಾಡಕ್ಕಾಗಲ್ಲ. ಇನ್ನು ಮುಗಿದೌದು, ಇನ್ನು ಪ್ಲಾನ್ ಮಾಡ್ಲಿಕ್ಕಾದ್ರೂ ನಾವು ಮೊದಲೇ ಹೇಳ್ಬೇಕಾಗ್ತದೆ ಹಾಗೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ. ಸಿಗುವ ಬೇಗದಲ್ಲಿ. ಹೋಗಿಂದ ಮುಂಚೆ 1 more ಮೀಟ್ ಅಪ್ ಮಾಡೋ ತುಂಬಾ ಪ್ಲಾನ್ಸ್ ಇದೆ. ಓಕೆ ಬಾಯ್ ಗೈಸ್, ಬಾಯ್.